ನಮ್ಮ ರಾಮನಾಥ್ಪುರದಿಂದ ಹೋಗ್ಬೇಕಾದ್ರೆ, ಕೇಳಾಪುರದಿಂದ ಹೋಗ್ಬೇಕಾದ್ರೆ ಒಳ್ಳೆ ವೈಬ್ ಶುರು ಆಗ್ತಾಯಿದೆ. ಮಳೆ ಸ್ಟಾರ್ಟಿಂಗೇ ಮಳೆ, ಒಂಥರ ಮಜಾ ಇದೆ. ಇಲ್ಲೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ, ಒಂಥರ ಬಯಲುಸೀಮೆ ಥರ. ನಮ್ಮ ಸಕಲೇಶಪುರ, ಚಿಕ್ಕಮಂಗ್ಳೂರು ಥರ ಅಲ್ಲ, ಮಳೆನೇ ಸ್ವಲ್ಪ ಕಡಿಮೆ. ಅಂಥದ್ರಲ್ಲೂ ಇವತ್ತು ಒಳ್ಳೆ ನಾನು ಬಿಸಿಲಲ್ಲಿ ಹಿಂಗಪ್ಪ ಹೋಗೋದು ಅಂತ ನೋಡ್ತಾ ಇದ್ದೆ. ಬಟ್ ಆರಾಮಾಗಿ ಮಳೆ ಬರ್ತಾ ಇದೆ, ಚಿಲ್ಲಾಗಿ ಹೋಗ್ಬೋದು ಇವತ್ತಂತೂ ನೆಮ್ಮದಿಯಾಗಿ. ಇಷ್ಟು ದಿನ ಬಿಸಿಲು ಆ AC ಹಾಕ್ಕೊಂಡು ಓಡಾಡ್ತಿದ್ವಿ. ಬಟ್ ಇವಾಗ ಒಳ್ಳೆ ಚೆನ್ನಾಗಿದೆ. ಮುಂದೆ ಏನೇನಾಗುತ್ತೆ ನೋಡೋಣ. ಇವಾಗ ಊರಿಗೆ ಹೋಗ್ತಾ ಇರೋದು ನಮ್ಮ ಮನೆಗೆ. ಇವತ್ತು ಬೇರೆ RCB ಮ್ಯಾಚ್ ಇದೆ. RCB ಅವರು ಹಿಂಗೆ ಹೊಡಿತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಪಕ್ಕ ಇವತ್ತು ಈ ಸಲ ಕಪ್ ನಮ್ಮದೇ ಅನ್ನೋದು ನಿಜ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಇದು ರಾಮನಾಥಪುರ ಇದು ಒಳ್ಳೆ ದೇವಸ್ಥಾನ ಎಲ್ಲ ಇದೆ. ಸಿಟಿನೂ ಚೆನ್ನಾಗಿದೆ. ಬಟ್ ಡ್ರೈವಿಂಗು ಮಾತ್ರ ಇನ್ನೂ ಸೂಪರಾಗಿ ಮಾಡ್ತಾರೆ. ನಿಮಗೇನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾನು ಕಮೆಂಟ್ ಹೆಂಗೆ ಬರುತ್ತೆ ನೋಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೆಂಗೆ ಯಾವ್ಯಾವ ಥರ ಡ್ರೈವಿಂಗ್. ಇನ್ನೂ ಡ್ಯಾಶ್ ಕ್ಯಾಮ್ರಾ ಒಂದು ಹಾಕ್ಕೊಡ್ಬೇಕು ನನ್ನ ಗಾಡಿಗೆ. ನೋಡಿ ಹೆಂಗೆ ಹೋಗ್ತಿರ್ತಾರೆ ಅಂತ. ಹಂಗೆ ನೋಡಿ, ಇದು ಏನಿಲ್ಲ, ಇಂಡಿಕೇಟರ್ ಇಲ್ಲ, ಏನಿಲ್ಲ, ಮಾಡೋದೇನಿಲ್ಲ. ನೋಡಿ ಇವ್ರನ್ನ ನೋಡಿ ಏನು ಮಾಡ್ಬೇಕಿಂತವ್ರಿಗೆ. ನುಗ್ತಾ ಇರೋದೆ ಅಣ್ಣ, ಬೇಕು ಅಂದ್ ನಿಲ್ಸು, ಇಲ್ಲ ಅಂದರೆ ಬಿಡೋ, ನಾನು ಮಾತ್ರ ಹೋಯ್ತಾ ಇರ್ತೀನಿ ಅಂತ. ಯಾರೋ ಒಬ್ರು ಕೇಳೋದವ್ರು ಪರವಾಗಿಲ್ಲ, ಇಂಡಿಕೇಟ್ರ್ ಹಾಕೋದೆಲ್ಲ ಕಲ್ತ್ಬಿಟ್ಟಿದ್ದಾರೆ. ಸುಮ್ಮನೆ ಬಂದ್ಬಿಡ್ತಾರಲ್ಲಪ್ಪ. ಒಂದು 80 ಮೇಂಟೈನ್ ಮಾಡ್ತೀವಿ, ಸಾಕು ನಮಗೆ ಸ್ಪೀಡು. ಸಿವಿಕ್ ಆಗಿರೋದ್ರಿಂದ ಇನ್ನೂ ಹೊಡಿಬೋದು. ಬಟ್ ಬೇಡ, ಯಾಕೆ ರಿಸ್ಕು, ಫ್ಯಾಮಿಲಿ ಎಲ್ಲ ಇದ್ಮೇಲೆ. ಒಂದು ಗಂಟೆಯಿಂದ ಇವರು ಇಂಡಿಕೇಟರ್ ಹಾಕೇ ಇದ್ದಾರೆ. ಯಾವಾಗ ರೈಟ್ ತಗೊಂತಾರೋ ನನಗಂತೂ ಗೊತ್ತಿಲ್ಲ. ಏನಾರಾಗಲಿ ಒಂದು ಸ್ವಲ್ಪ ತಂಪಾಯಿತು, ಬಿಸಿಲು ಬರೋದೇ ಬೇಡ. ಇದು ಜೂನ್ ಟೈಮು, ಜೂನ್ ಆಗಿರೋದ್ರಿಂದ ನಮಗೆ ಮಳೆನೇ ಇದ್ರೆ ಬೆಸ್ಟು. ನಮ್ಮ ಕಡೆ ಎಲ್ಲ ಮಳೆನೇ. ತೋರಿಸ್ತೀನಿ ಹೆಂಗಿರುತ್ತೆ ಮಳೆ ಅಂತ. ಇನ್ನೊಂದು ವಿಚಾರ ಏನು ಖುಷಿ ಅಂದರೆ, ಈ ಕಡೆ ಹಾಸನ ಕಡೆ ಎಲ್ಲ ಒಳ್ಳೆ ಮಟನ್ ಸಿಗುತ್ತೆ. ಮಾತ್ರ ಫೇಮಸ್ಸೇ ಮಟನ್. ಚಂದ್ರಾಯಪಟ್ಟಣ, ಹಾಸನ, ಈ ರಾಮನಾಥಪುರ, ಅರ್ಕಲ್ಗೂಡು, ಇಲ್ಲೆಲ್ಲ. ನಮ್ಮ ಸಕಲೇಶಪುರದಲ್ಲಿ ಮಟನ್ ಅಷ್ಟು ಚೆನ್ನಾಗಿ ಸಿಗಲ್ಲ. ಏನೇ ಆದ್ರೂ ಮೂಡಿಗೆರೆ, ಚಿಕ್ಕಮಂಗ್ಳೂರು ಈ ಕಡೆನೇ ಚಂದ. ನಮ್ಮ ಸಕಲೇಶಪುರದಲ್ಲಿ ವರ್ಸ್ಟ್ ಮಟನ್. ಯಾವ್ಯಾವ ಮಟನ್ ಕಡಿತಾರೋ ಅನ್ನೋದೇ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾವು ಜಾಸ್ತಿ ಅಲ್ಲಿ ತರೋಕ್ಕೂ ಹೋಗಲ್ಲ. ಇಲ್ಲಂತೂ ಸೂಪರಾಗಿ ಸಿಗುತ್ತೆ ಮಾತ್ರ. ಈ ಊರು ಬಂದ್ಬಿಟ್ಟು ಅರಸಿಕಟ್ಟೆ ಊರು. ಬಟ್ ಒಳ್ಳೆ ಪವರ್ಫುಲ್ ದೇವರು. ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ಆಗುತ್ತಂತೆ. ಮತ್ತು ಅರ್ಕೆಗಳು, ತುಂಬ ಕುರಿಗಳು, ಕೋಳಿಗಳು ಎಲ್ಲ ಕಡಿತಾರೆ ಇದರಲ್ಲಿ. ತುಂಬ ಒಳ್ಳೆಯದು ಮತ್ತು ಪವರ್ಫುಲ್ ದೇವರಿದು. ಇಲ್ಲೇನಾದ್ರು ನೀವು ಬೇಡ್ಕೊಬಿಟ್ರೆ ಪಕ್ಕ ಆಗುತ್ತೆ ಅಂತ ಹೇಳ್ತಾರೆ. ನಮಗೂ ಆಗಿದೆ ತುಂಬ ಸತಿ. ಸ್ಟಿಲ್ ಹೇಳ್ತಾ ಇರೋದು. ಒಳ್ಳೆ ಪವರ್ಫುಲ್ ಊರೂ ಅಷ್ಟೇ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಇಲ್ಲಿಂದಲೇ ನೀವು ಈ ಕಡೆಯಿಂದ ರಾಮನಾಥಪುರ, ಕುಣನೂರು ಕಡೆಯಿಂದ ಬಂದರೆ ನೀವು ಇಲ್ಲಿಂದ ರೈಟ್ ತೊಗೋಬೇಕು. ಬೋರ್ಡ್ನೇ ತೋರಿಸ್ಕೊಡ್ತೀನಿ. ಅಮ್ಮನವರ ಅರಸಿಕಟ್ಟೆ ಅಮ್ಮನವರ ದೇವಸ್ಥಾನಕ್ಕೆ ದಾರಿ. ನಮ್ಮೂರು ಒಂದು ರೇಂಜಿಗೆ ಬಂದಂಗೆ ಆಯಿತು. ಇವಾಗ ಕೊಡ್ಲಿಪೇಟೆಯಿಂದ ಮುಂದೆ ಬರ್ತಾ ಇದ್ದೀನಿ. ಮಾಗಲು, ಕೆರಡಿ ಅಂತ ಇದೆ. ಇದರ ಜಿಪ್ಗಳು ಶುರುವಾಗ್ಬಿಡ್ತದೆ. ಅದೇ ಒಂಥರ ಖುಷಿ ನಮಗೆ ನೋಡೋಕ್ಕೆ.
ಹೆಂಗ್ ಹೊಡಿತಾ ಇದ್ದಾನೆ ಹೊರಟಿ ಕುಂತಲ್ಲ. ನಾವು ಹಂಗೆ ಬಿಡ್ತಾ ಇದೀವಿ ಒಂದು ರೇಂಜಿಗೆ. ನಮ್ಮೂರು ಎಷ್ಟು ಚಂದ ಅಂದರೆ ಇನ್ನು ಮುಂದೆ ತೋರಿಸ್ತೀನಿ ಹೆಂಗಿದೆ ಅಂತ. ನಮ್ಮೂರಿಗೆ ಹತ್ತತ್ರ ಬಂದು ನಾನು 10 ಕಿಲೋಮೀಟರ್. ಬಟ್ ಏನು ಅಂದರೆ ನಮ್ಮೂರಲ್ಲೇ ಬಿಸಿಲಿದೆ. ಈ ಮಳೆಗಾಲದಲ್ಲೇ ಬಿಸಿಲು, ಜೂನ್ ಟೈಮಲ್ಲಿ ಬಿಸಿಲಿದೆ ಅಂದರೆ ಇವತ್ತು ಪಕ್ಕ ಏನೋ ಒಂದಾಗುತ್ತೆ. RCB ಕಪ್ ಅಂತೂ ಹೊಡಿಯೋದಂತೂ ಫಿಕ್ಸು. ಯಾಕೆಂದರೆ ಎಂಥ ಜೂನಲ್ಲಿ ನಮ್ಮದ್ರಲ್ಲಿ ಮೇಲೆ ಮಳೆ ಬರ್ತಿದ್ದ ಟೈಮು, ಜೂನಲ್ಲಿ ಬಿಸಿಲಾಗಿದೆ ಅಂದರೆ ಪಕ್ಕ ಹೊಡಿಯಲ್ವಾ? ಕಮೆಂಟ್ ಹಾಕಿ. ಆಗ ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಮುಂಗಾರು ಮಳೆ ಶೂಟಿಂಗಲ್ಲಿ ಹೊಲ ಸಿಕ್ಕಿರುತ್ತಲ್ಲ ಗಣೇಶ್ಗೆ, ಇದೇ ಸ್ಪಾಟು. ಆ್ಯಂಡ್ ಬಿದ್ದು ಕೆಸರು ಹಾಕ್ಕೊಂಡು ಇನ್ನು ಆ ಎಸ್ಟಿಮು, ರೆಡ್ ಕಲರ್ ಎಸ್ಟಿಮ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತಾನಲ್ಲ, ಇದೇ ಜಾಗ. ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ ನೋಡಿ. ಸೊ ಏನಾರ ಆಗಲಿ, ಇವತ್ತಿನ ವಿಷಯ ಇಷ್ಟೇ. RCB ಅಂತೂ ಪಕ್ಕಾ ಕಪ್ ಹೊಡೆಯುತ್ತೆ. 18 ವರ್ಷದಿಂದ ವೆಯ್ಟ್ ಮಾಡಿದ್ದು ಇವತ್ತಿಗೆ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 6th ಸೆನ್ಸ್ 7th ಸೆನ್ಸ್ ಎಲ್ಲ ಹೇಳ್ತಾ ಇದೆ, ಪಕ್ಕಾ RCB ಕಪ್ ಹೊಡೆಯುತ್ತೆ. ಪಂಜಾಬ್ ಅವರು ಮನೆಗೆ 2ನೇ ಸ್ಥಾನ ಅದರಲ್ಲಿ ತೃಪ್ತಿ ಪಡಬೇಕಾಗುತ್ತೆ ಅಷ್ಟೇ. ನೋಡೋಣ ಏನೇನಾಗುತ್ತೆ ಅಂತ. ಫೈನಲಿ ಮನೆಗೆ ಬಂದಾಯಿತು.